ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪಾರ್ಟ್ 1 ಆಗಿ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ, ಇವತ್ತು ಪಾರ್ಟ್ 2 ಕನ್ಸ್ಟ್ರಕ್ಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕಿಂದ ಈ ವೀಕ್ವರೆಗೂ ಎಷ್ಟು ಕೆಲಸ ಮುಗ್ದಿದೆ, ಯಾವ ಹಂತದಲ್ಲಿದೆ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಾರ್ನಿಂಗೇ ಎದ್ದು ಸ್ವಲ್ಪ ಕೆಲಸ ಇತ್ತು ಸೈಟ್ ಹತ್ರ ಅಂತ ಅಂದ್ಬಿಟ್ಟು ಬಂದಿದ್ವಿ. ಏನಪ್ಪಾ ಅಂತ ಅಂದರೆ, ನಾವು ಬೋರ್ ಹಾಕ್ಸಿದ್ವಲ್ಲ, ಅದಕ್ಕೆ ಇನ್ನೂ ಮೋಟಾರ್ನ ಬಿಡಿಸಿರ್ಲಿಲ್ಲ. ಮೋಟಾರ್ನ ಬಿಡೋಕ್ಕೆ ಹೇಳಿದ್ವಿ, ಬಟ್ ಅವ್ರು ಸ್ವಲ್ಪ ಡಿಲೇ ಮಾಡಿ ಮೋಟಾರ್ನ ಇವತ್ತು ಬೆಳಗ್ಗೆನೆ ಬಿಡ್ತೀನಿ ಅಂತ ಹೇಳಿದರು. ನಮಗೆ ನೀರು ಅವಶ್ಯಕತೆ ತುಂಬಾ ಇರುತ್ತೆ, ಹಾಗಾಗಿ ಮೋಟಾರ್ ಬೇಗ ಬೇಕು ಅಂತ ಹೇಳಿದ್ವಿ. ಇವತ್ತು ಕನ್ಸ್ಟ್ರಕ್ಷನ್ ಕೆಲಸನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೋಟಾರ್ನ ಬಿಟ್ಕೊಟ್ರೆ ನೀರು ಬೇಕಾದಾಗ ಅವರು ಯೂಸ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ನಾವು ಬೆಳಗ್ಗೆನೆ ಬಂದು ಈ ಥರ ಮೋಟಾರ್ನ ಬಿಡಿಸೋದನ್ನ ಕೆಲಸನ ನೋಡ್ತಾ ಇದ್ವಿ. ಸುಮಾರು ಒಂದು 400 ಅಡಿವರೆಗೂ ಈ ಮೋಟಾರ್ನ ಬಿಡಿಸಿದ್ದೀವಿ. ನಾನು ಇಲ್ಲಿವರೆಗೂ ನೋಡ್ದಂಗೆ ಮೋಟಾರ್ ಅಂತಂದರೆ ನನ್ನ ಪ್ರಕಾರ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಅಲ್ವಾ. ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ, ಏನ್ರಿ ಇಷ್ಟು ಚಿಕ್ಕ ಪೈಪಲ್ಲಿ ಮೋಟಾರ್ನ ಹೆಂಗೆ ಬಿಡ್ತಾರೆ, ಮೋಟ್ರು ದೊಡ್ಡದಾಗಿರುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಅದೇ ಬೇರೆ ಥರ ಮೋಟಾರು, ನಾವು ಮನೇಲಿ ಯೂಸ್ ಮಾಡೋದೇ ಬೇರೆ ಥರ ಮೋಟಾರ್. ಹಾಗೇನೇ ಅಲ್ವಾ, ವಿಷಯಗಳು ತಿಳ್ಕೊಂಡಷ್ಟು ತುಂಬಾ ಇರುತ್ತೆ. ಈಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಕ್ವೆಶನ್ ಮೇಲೆ ಕ್ವೆಶನ್ನು, ವಿಷಯಗಳನ್ನ ಎಷ್ಟು ತಿಳ್ಕೊತೀವೋ ಅಷ್ಟು ಕಮ್ಮಿನೇ ಅಂತ ಅನಿಸುತ್ತೆ ನನಗೆ. ಈ ಥರ ಮೋಟರ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಸುಮಾರು ಒಂದು 7:30ಗೆಲ್ಲ ಕೆಲಸನ ಅವರು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಒಂದು ಕೆಲಸ ಅಂತಂದರೆ ಬೇಗ ಮುಗಿಯೋ ಕೆಲಸ ಅಲ್ಲ ಇದು, ತುಂಬ ಟೈಮ್ ಹಿಡಿತು. ಅವರು ಎಲ್ಲ ಫಿಕ್ಸಿಂಗ್ ಎಲ್ಲ ಮಾಡಿಕೊಂಡು ಮೋಟಾರ್ನ ಬಿಡೋಕೆ ಸುಮಾರು ಒಂದು 1.5 ಅವರ್ ಅಷ್ಟು ಟೈಮ್ ತಗೊಂಡ್ರು. ನಾವು ಈ ಕೆಲಸನೆಲ್ಲ ಮಾಡೋದನ್ನ ನೋಡ್ತಿದ್ವಲ್ಲ, ತುಂಬಾನೇ ಚೆನ್ನಾಗಿ ತುಂಬಾನೇ ನೀಟಾಗಿ ಮಾಡಿಕೊಟ್ರು ಅಂತ ನನಗೆ ಅನಿಸ್ತು. ಯಾಕಂದ್ರೆ ಮೋಟಾರ್ ಬಿಡುವಾಗ ಇರ್ಬೋದು, ಏನಂತ ಅಂದ್ರೆ ಒಂದು ಕೆಲಸ ಅಂತ ಅಂದಾಗ ಮತ್ತೆ ಆ ಕೆಲಸನ ಮಾಡಂಗಿರಬಾರ್ದು. ಒಂದ್ಸಲಿ ಮಾಡಿದ್ರೆ ಅದು ಕರೆಕ್ಟಾಗಿ ಇರಬೇಕು, ಆ ಥರನೇ. ಸೊ ಅವರು ಕೂಡ ಅಷ್ಟೇನೆ. ಇಲ್ಲಿ ನೋಡ್ಬೋದು, ಒಂದು ಚೀಲ ಹಾಕೋದಿರ್ಬೋದು, ಮಣ್ಣು ಒಳಗಡೆ ಹೋಗ್ಬಾರ್ದು ಅಂತ, ಆ ಥರ ತುಂಬಾನೇ ಪ್ರಿಕಾಷನ್ಸ್ನ ಮಾಡಿಕೊಂಡು ಒಂದು ಕರೆಂಟ್ ವೈರ್ಗೆ ಮತ್ತು ಈ ನೀರು ಬರೋ ಪೈಪಿಗೆ ದಾರನ ಕಟ್ತಾ ಇರ್ಬೋದು. ಒಂದಿಷ್ಟಿಷ್ಟು ಮೀಟರ್ ಬಿಟ್ಟು 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 ದಾರನ ಕೂಡ ಕಟ್ತಾ ಇದ್ರು. ಈ ಥರ ಒಂದಷ್ಟು ಪ್ರಿಕಾಷನ್ಸ್ನ ತಗೊಂಡು ಮೋಟಾರ್ನ ಕೂಡ ತುಂಬಾನೇ ಚೆನ್ನಾಗಿ ಬಿಟ್ಕೊಟ್ರು. ಯಾವ ಥರ ಬಿಟ್ಕೊಟ್ರು ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತೋರಿಸಿದ್ದೀನಿ. ಹಾಗೆ ಎಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಆಗಿದೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು. ಹಾಗೇನೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ. ನೋಡಿದ್ರೆ ಕೊನೆಗೆ ಮೋಟರ್ನೆಲ್ಲ ಬಿಟ್ಟು ಆಯಿತು. ಇನ್ನೇನು ಇವಾಗ ಅದಕ್ಕೆ ಎಲೆಕ್ಟ್ರಿಕ್ ಕನೆಕ್ಷನ್ನ ಕೊಡಬೇಕು. ಆ ಎಲೆಕ್ಟ್ರಿಕ್ ಕನೆಕ್ಷನ್ನ ಕೊಟ್ಟು ನೀರು ಆನ್ ಮಾಡಿದ್ರೆ ನೀರು ಬರುತ್ತೆ. ಈ ಒಂದು ಮೋಟಾರ್ನ ಬಿಡಕ್ಕೆ ನಮಗೆ ಖರ್ಚಾಗಿದ್ದು 55,000 ಅಷ್ಟು ಖರ್ಚಾಯಿತು. ಯಾಕಂದರೆ ಇದು ಎಕ್ಸ್ಟ್ರಾ ಖರ್ಚು. ನಾನು ಆವಾಗಲೇ ಹೇಳ್ದಂಗೆ ಬೋರ್ವೆಲ್ಗೆ ಬೇರೆ ಸಪ್ರೇಟ್ ಖರ್ಚು, ಇವಾಗ ಈ ಮೋಟಾರ್ಗೆ ಬೇರೆ ಖರ್ಚು. ಸೊ ಈ ಥರ ಇವತ್ತು ಮೋಟಾರ್ ಬಿಡ್ಸೋಕ್ಕೆ 55,000 ಮೋಟಾರ್ ಬಿಡ್ಸೋಕ್ಕೆ ಅಂತಲೇ ಖರ್ಚಾಯಿತು. ಸೊ ನೋಡ್ಬೋದು, ಇಲ್ಲಿ ಆನ್ ಮಾಡಿದ ತಕ್ಷಣ ನೀರು ಕೂಡ ಬಂತು. ತುಂಬಾ ಚೆನ್ನಾಗಿದೆ ನೀರು, ಬಟ್ ಸ್ವಲ್ಪ ಮಣ್ಣು ಥರ ಬಂದಿತ್ತು ನೀರು. ನಾವು ಕೇಳಿದ್ಕೆ ಅವ್ರು ಹೇಳಿದ್ರು, ಒಂದಿನ ಮಣ್ಣು ಬರುತ್ತೆ, ನೆಕ್ಸ್ಟ್ ಡೇಯಿಂದ ಕ್ಲಿಯರ್ ಆಗಿ ಬರುತ್ತೆ ಅಂತ ಹೇಳಿದ್ರು. ಹಾಗೇನೆ ಆಯಿತು, ಕ್ಲಿಯರ್ ಆಗಿನೇ ಬಂತು ನೆಕ್ಸ್ಟ್ ಡೇಯಿಂದನೇ. ಇದು ಕೂಡ ಕುಡಿಲಿಕ್ಕೆ ತುಂಬಾನೇ ಚೆನ್ನಾಗಿದೆ, ತುಂಬ ಸಾಲ್ಟಿ ಆಗಿಲ್ಲ, ಸ್ವಲ್ಪ ಸ್ವೀಟ್ ಆಗಿದೆ, ಅಷ್ಟು ಉಪ್ಪು ನೀರಲ್ಲ, ಚೆನ್ನಾಗಿದೆ ನೀರು. ಆವತ್ತಿನ ದಿನನೇ ಏನು ಕೆಲಸ ಮಾಡಿದ್ರು ಅಂದರೆ, ಪಿಲ್ಲರ್ಗಳಿಗೆ ಅಂದರೆ ಕಂಬಿನ ಎಲ್ಲೆಲ್ಲಿ ಯಾವ್ಯಾವ್ದು ಮಾರ್ಕಿಂಗ್ ಅನ್ನೋದನ್ನ ಮಾಡ್ತಾರೆ, ಆ ಥರ ಎಲ್ಲ ಒಂದು ಕೆಲಸನ ಮಾಡಿಕೊಂಡ್ರು. ಅದಾದಮೇಲೆ ಕಂಬಿಯನ್ನು ಕಟ್ ಮಾಡಿ ಪಿಲ್ಲರ್ಗಳನ್ನ ಹಾಕಿದ್ದಾರೆ. ಇವಾಗ ಅದಕ್ಕೆ ಒಂದು ಡ್ರಾಯಿಂಗ್ ಅನ್ನೋದನ್ನ ಕೊಟ್ಟಿರ್ತಾರೆ, ಪಿಲ್ಲರ್ ಎಷ್ಟು ಉದ್ದ ಬರಬೇಕು, ಎಲ್ಲೆಲ್ಲಿಗೆ ಕಂಬಿ ಫಿಕ್ಸಿಂಗ್ನ ಮಾಡಬೇಕು, ಹಾಗೆ ಕೆಳಗಡೆ ಪಿಲ್ಲರ್ ಕೆಳಗಡೆ ಒಂದು ಮ್ಯಾಟ್ ಅನ್ನೋದನ್ನ ಹಾಕ್ತಾರೆ, ಅದು ಹೆಂಗೆ ಬರಬೇಕು ಅದೆಲ್ಲ ನೋಡಿಕೊಂಡು ಮಾರ್ಕಿಂಗ್ ಅನ್ನೋದನ್ನ ಮಾಡಿಕೊಂಡು ಕಟ್ ಮಾಡಿ ಫಿಕ್ಸ್ ಮಾಡಿದ್ರು. ಸೊ ಆ ಒಂದು ಕೆಲಸನ 2-3 ಡೇಸ್ ಆಯಿತು. ಅದಾಗಿ ನೆಕ್ಸ್ಟ್ ಡೇಗೆ ನಾವು ಈ ಥರ ಕಾಂಕ್ರೀಟ್ ಅನ್ನೋದನ್ನ ಹಾಕ್ಸ್ತಾ ಇದ್ದೀವಿ. ಇದು ಅಷ್ಟೇ, ಬೆಳಗ್ಗೆಯಿಂದ ಸುಮಾರು ಒಂದು ಸಂಜೆವರೆಗೂ ಒಂದು ದಿನ ಕೆಲಸ ಕಾಂಕ್ರೀಟ್
ಕಾಂಕ್ರೀಟ್ ಕೆಲಸನೇ ಆಗ್ಬಿಡುತ್ತೆ. ಪಿಲ್ಲರ್ ಒಳಗಡೆಗೆ ಮ್ಯಾಟ್ ಅನ್ನೋದು ಹಾಕಿರ್ತಾರಲ್ವಾ, ಆ ಥರ ಕಂಬಿನ ಕಟ್ಟಿರ್ತಾರೆ ಕೆಳಗಡೆಗೆ, ಅದ್ರ ಮೇಲೆ ಇವಾಗ ಕಾಂಕ್ರೀಟ್ ಅನ್ನೋದನ್ನ ನೀಟಾಗಿ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಹಾಕುವಾಗ ವೈಬ್ರೇಷನ್ ಆ ಥರ ಎಲ್ಲ ಏನೇನೋ ಯೂಸ್ ಮಾಡಿ ಹಾಕಬೇಕು. ಆವಾಗ ನೀಟಾಗಿ ಪಿಲ್ಲರ್ ಗಟ್ಟಿಯಾಗಿ ಇರುತ್ತೆ. ನಾವು ಎಷ್ಟು ಬೇಗ ಕೆಲಸನ ಮಾಡಬೇಕು ಅಂತ ಹೇಳ್ತೀವೋ ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿನೂ ತುಂಬಾ ಇಂಪಾರ್ಟೆಂಟ್. ಕೆಲಸ ಮಾತ್ರ ಬೇಗ ಆಗೋದಲ್ಲ, ನಮಗೆ ಕ್ವಾಲಿಟಿನೂ ತುಂಬ ಇಂಪಾರ್ಟೆಂಟ್. ಕಾಂಕ್ರೀಟ್ ಅನ್ನೋದನ್ನ ಒಂದು ದಿವಸಕ್ಕೆ ಪಿಲ್ಲರ್ ಕೆಳಗಡೆಗೆ ಹಾಕ್ಸಿದ್ರು. ಅದಾದಮೇಲೆ ಪಿಲ್ಲರ್ಗೆ ನಾರ್ಮಲ್ ಆಗಿ ಗಾರೆ ಕೆಲಸದವ್ರು ಇರ್ತಾರಲ್ಲ ಅವರೇನೆ ಕಾಂಕ್ರೀಟ್ ಅನ್ನೋದನ್ನ ಹಾಕಿ ಈ ಥರ ಫುಲ್ ಈ ಥರ ರೆಡಿ ಆಗಿದೆ. ಇವಾಗ ಪಿಲ್ಲರ್ಗಳಿಗೆ ನಾವು ದಿನ ಕ್ಯೂರಿಂಗ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್ ಕ್ಯೂರಿಂಗ್ ಅನ್ನೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗ ಸಂಪ್ ಕೂಡ ಒಂದು ಮಟ್ಟಕ್ಕೆ ರೆಡಿ ಆಗಿದೆ. ಪೂರ್ತಿಯಾಗಿ ಸಂಪ್ ಕೂಡ ಇನ್ನೂ ರೆಡಿ ಆಗಿಲ್ಲ, ಜಸ್ಟ್ ಕಟ್ಟಿರೋದಷ್ಟೇನೆ. ಇದ್ರ ಮೇಲೂ ಇನ್ನೂ ತುಂಬ ಕೆಲಸ ಇದೆ. ಇವಾಗ ನಾವು ಬೆಳಗ್ಗೆ ಸಾಯಂಕಾಲ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಕ್ಯೂರಿಂಗ್ ಅನ್ನೋದನ್ನ ಮಾಡ್ತೀವಿ. ದಿನಕ್ಕೆ ಒಂದು 3 ಇಂದ 4 ಟೈಮ್ಸ್ ಕ್ಯೂರಿಂಗ್ ಅನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಸೊ ಅದೇ ರೀತಿ ಇವತ್ತು ಬೆಳಗ್ಗೆ ಬೇಗ ಹೋಗಿದ್ವಿ, ಹಾಗಾಗಿ ಬೆಳಗ್ಗೆನೆ ಕ್ಯೂರಿಂಗ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಪ್ರತಿದಿನನೂ ಅಷ್ಟೇ ಇದೇ ಥರ ಪ್ರೊಸೀಜರ್ ಇರುತ್ತೆ. ಏನು ಕಟ್ತಾರಲ್ಲ ಅದಕ್ಕೆಲ್ಲ ಪ್ರತಿದಿನನೂ ನಾವು ಕ್ಯೂರಿಂಗ್ ಮಾಡಲೇಬೇಕು. ಅದಕ್ಕೆ ನಾನು ಹೇಳಿದ್ದು ಫಸ್ಟೇನೆ ನೀರು ತುಂಬ ಇಂಪಾರ್ಟೆಂಟ್. ಮನೆ ಕಟ್ಟುವಾಗ ನೀರು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿನೇ ನಾವು ಮೇನ್ಲಿ ರೀಸನ್ ನಾವು ಬೋರ್ ತೆಗ್ಸಿದ್ದು ಇದೇ ರೀಸನ್ಗೆ. ಇಲ್ಲಾಂದ್ರೆ ನೀರಿಗೋಸ್ಕರ ನಾವು ತುಂಬ ಪರದಾಡಬೇಕಾಗುತ್ತೆ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಈ ಥರ ಪಿಲ್ಲರ್ಗಳಿಗೆ ಒಂದು ವಾರದಷ್ಟು ಕ್ಯೂರಿಂಗ್ ಅನ್ನೋದನ್ನ ಮಾಡಿದ್ವಿ. ಅದರ ನೆಕ್ಸ್ಟ್ ಡೇನೆ ಏನು ಮಾಡಿದ್ರು ಅಂದರೆ ಸಂಪಿಗೆ ಒಂದು ಮೆಶ್ ಅನ್ನೋದನ್ನ ಹಾಕಿ ಅದ್ರ ಮೇಲೆ ಗಾರೆ ಕೆಲಸನ ಮಾಡ್ತಿದ್ದಾರೆ. ಈ ಕಡೆ ಒಂದು ಕಡೆ JCPನ ಕೂಡ ಕರೆಸಿದ್ದಾರೆ. JCPಲಿ ಇವಾಗ ಮಣ್ಣನ್ನೆಲ್ಲ ಪಿಲ್ಲರ್ಗಳಿಗೆ ಡಂಪ್ ಮಾಡಿಸ್ತಿದ್ದಾರೆ, ಅಂದರೆ ಸಮ ಮಾಡಿಸ್ತಾರೆ. ಸಮ ಮಾಡಿಸಾದ್ಮೇಲೆ ನೆಕ್ಸ್ಟ್ ಪಾಯ ಅನ್ನೋದನ್ನ ಹಾಕ್ತಾರಲ್ವಾ, ಸೊ ಅದಕ್ಕೆ ಸಮಾನ ಮಾಡಿಸ್ತಿದ್ದಾರೆ. ಈ ತರ ಇಲ್ಲಿವರೆಗೂ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟು ಕೆಲಸ ನಡೆದಿದೆ. ಒಂದು ವಾರದ ಅಪ್ಡೇಟ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಲಾಸ್ಟ್ ವ್ಲಾಗ್ನ ಯಾರಾದ್ರೂ ನೋಡ್ದಲೆ, ಪಾರ್ಟ್ 1 ವ್ಲಾಗ್ನ ನೋಡ್ದಲೆ ಪಾರ್ಟ್ 2 ವ್ಲಾಗ್ನ ನೋಡ್ತಾ ಇದ್ದೀರಾ ಅಂದ್ರೆ ಒಂದ್ಸಲಿ ಹೋಗಿ ಪಾರ್ಟ್ 1 ವ್ಲಾಗ್ನ ನೋಡ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಅರ್ಥ ಕೂಡ ಆಗುತ್ತೆ. ಇದೇ ತರ ಕನ್ಸ್ಟ್ರಕ್ಷನ್ ವಿಡಿಯೋಸ್ನ ನನ್ನ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ. ಅಂಟಿಲ್ ದೆನ್ ಟೇಕ್ ಕೇರ್.